ಕುಮಟಾ ತಾಲೂಕಿನಲ್ಲಿ ವರುಣನ ಆರ್ಭಟ ಸೋಮವಾರವೂ ಮುಂದುವರೆದಿದ್ದು ಮಳೆಯ ಆರ್ಭಟಕ್ಕೆ 50ಕ್ಕೂ ಅಧಿಕ ಮನೆಗಳು ಜಲಾವೃತಗೊಂಡು ಜನಜಾನುವಾರುಗಳು ಸಂಕಷ್ಟಕ್ಕೆ ಸಿಲುಕುವಂತಾಯಿತು. ನೆರೆ ಸಂತ್ರಸ್ತರನ್ನ ದೋಣಿ ಮೂಲಕ ಕಾಳಜಿ ಕೇಂದ್ರಕ್ಕೆ ಕರೆತರುವಲ್ಲಿ ಅಧಿಕಾರಿಗಳು ಹಾಗೂ ಸ್ಥಳೀಯರು ಹರಸಾಹಸಪಟ್ಟರು. ವರುಣನ ಆರ್ಭಟಕ್ಕೆ ಅಘನಾಶಿನಿ ನದಿ ಮೈದುಂಬಿ ಹರಿಯುತ್ತಿದ್ದು, ಈ ನದಿಗೆ ಬಂದು ಸೇರುವ ಸಣ್ಣಪುಟ್ಟ ಹಳ್ಳಕೊಳ್ಳಗಳ ಇಕ್ಕೆಲಗಳಲ್ಲಿರುವ ಮನೆಗಳು, ಕೃಷಿ ತೋಟ, ಗದ್ದೆಗಳೆಲ್ಲ ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕುಮಟಾ ಪಟ್ಟಣದ ಗುಂದಾ ಕುಡತ್ಕಿ ಬೈಲಿನಲ್ಲಿ ಸುಮಾರು 20ಕ್ಕೂ ಅಧಿಕ ಮನೆಗಳು ಜಲಾವೃತಗೊಂಡಿದೆ. ಈ ಮನೆಯಲ್ಲಿರುವ ಸಂತ್ರಸ್ತರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. ಇನ್ನು ಪೈರ್ಗದ್ದೆ ಸೇರಿದಂತೆ ಇತರೆ ತಗ್ಗು ಪ್ರದೇಶಗಳಲ್ಲೂ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ. ಇದೇ ಮೊದಲ ಬಾರಿಗೆ ಪಟ್ಟಣ ಪ್ರದೇಶದಲ್ಲಿ ನೀರು ನಿಲ್ಲದ ಕೆಲ ಪ್ರದೇಶಗಳಲ್ಲೂ ನೀರು ತುಂಬಿಕೊಂಡು ತೊಂದರೆಯಾಗಲು ಪಟ್ಟಣ ವ್ಯಾಪ್ತಿಯ ಗಟಾರಗಳಲ್ಲಿ ಸಮರ್ಪಕವಾಗಿ ಹೂಳೆತ್ತದ ಕಾರಣ ಈ ಸಮಸ್ಯೆ ಉದ್ಭವಿಸುವಂತಾಗಿದೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ಇನ್ನು ಗ್ರಾಮೀಣ ಭಾಗವಾದ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಊರ್ಕೇರಿ, ಕೆಳಗಿನಕೇರಿ, ಹರಿಜನಕೇರಿ, ಕೋನಹಳ್ಳಿ, ಊರ್ಕೇರಿ, ಹೇಬಳೆ ಹಿತ್ಲ, ದಾದುಮನೆ ಕೇರಿ ಹಲವು ಭಾಗಗಳು ಸೇರಿದಂತೆ 30ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದೆ. ನೆರೆ ಸಂತ್ರಸ್ತರನ್ನ ದೋಣಿಗಳ ಮೂಲಕ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಯಿತು. ಈ ಭಾಗದಲ್ಲಿ ಬಡಗಣಿ, ಚಂದ್ರಪ್ರಭಾ ಸಂಗಮನ ಪ್ರದೇಶವಾಗಿದ್ದರಿಂದ ಮನೆಗಳಿಗೆ ನೀರು ನುಗ್ಗಿ ತೊಂದರೆಯಾಗಿದೆ. ಊರ್ಕೇರಿಯ ಕಡವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದ್ದು, ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಖುದ್ದು ಭೇಟಿ ನೀಡಿ ನೆರೆ ಸಂತ್ರಸ್ತರ ಮನವೊಲಿಸಿ ಕಾಳಜಿ ಕೇಂದ್ರಕ್ಕೆ ಕರೆತರುವ ವ್ಯವಸ್ಥೆ ಮಾಡಿದರು. ಇನ್ನು ತಾಲೂಕು ಆಡಳಿತವು ಕೋನಹಳ್ಳಿ ಮತ್ತು ಕಡವು ಭಾಗದಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರದಲ್ಲಿರುವ ಸಂತ್ರಸ್ತರಿಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸುವ ಜೊತೆಗೆ ಅಗತ್ಯ ಕ್ರಮ ವಹಿಸಲಾಗಿದೆ. ಮಳೆಯಿಂದ ತಾಲೂಕಿನ 5 ಮನೆಗಳಿಗೆ ಭಾಗಶಃ ಹಾನಿಯಾದ ಬಗ್ಗೆ ವರದಿಯಾಗಿದೆ. ಹೀಗೆ ಮಳೆ ಮುಂದುವರೆದರೆ ನೆರೆ ಪ್ರಭಾವ ಇನ್ನಷ್ಟು ಉಗ್ರ ರೂಪ ತಾಳುವ ಆತಂಕ ಸಂತ್ರಸ್ತರಿಗೆ ಎದುರಾಗಿದೆ. ಹರಿಜನಕೇರಿಯಲ್ಲಿ ವಾಸ್ತವ್ಯವಾಗಿರುವಂತಹ ವ್ಯಕ್ತಿ ನಾನು. ಈ ನಮ್ಮ ಊರಿನ ಭಾಗದ ಸಮಸ್ಯೆಗಳನ್ನೆಲ್ಲ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಈಗ ಹೇಳ್ತಾ ಇದ್ದೇನೆ ತಮ್ಮ ಮುಂದೆ. ಯಾಕೆ ಕೇಳಿದ್ರೆ ಪ್ರತಿ ವರ್ಷವೂ ನಮ್ಮ ಏರಿಯಾದಲ್ಲಿ ನೆರೆ ಬರ್ತಾ ಇದೆ. ಪ್ರತಿ ವರ್ಷವೂ ನಮ್ಮ ಶಾಸಕರಾಗಲಿ ಪಂಚಾಯತ್ದವರಾಗಲಿ ಪ್ರತಿಯೊಂದು ಅಧಿಕಾರಿಗಳು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಕೆಲಸನೂ ಮುಂದುವರಿಸಲಿಲ್ಲ. ಸರಿಯಾದ ಕಾಲ್ದಾರಿನೂ ಇರ್ತಾ ಇಲ್ಲ. ಇಲ್ಲಿಂದ ಕೆಳನಕೇರಿ 101 ಜಡಗ ಮನೆಯಿಂದ ಗುಮ್ಮನಗುಡಿವರೆಗೂ ಒಂದು ಕಾಲ್ದಾರಿ ಸಮವಾಗಿಲ್ಲ. ಇಲ್ಲಿ ಜನರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕಂತೇಳಿ ನಾವು ಅಧಿಕಾರಿ ಹತ್ರ ಬೇಡ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಬಡಗಣಿಯ ಚಂದಾವರದಿಂದ ಬಡಗಣಿ ತುದಿವರೆಗೆ ಹಳ್ಳ ಹೋಗ್ತಾ ಇದೆ. ಅದು ಹಳ್ಳದ ತುದಿಯಲ್ಲಿ ನಾವು ಹೋಗ್ತಾ ಇರ್ತೇವೆ. ಪ್ರತಿ ದಿವಸನೂ ತಿರುಗಾಡೋಕೆ ಒಂದೇ ಕಾಲ್ದಾರಿ ಇರೋದು, ಮತ್ತು ಬೇರೆ ದಾರಿಯೇನೂ ಇಲ್ಲ. ಅದರಲ್ಲೇ ನಾವು ತಿರುಗಾಡ್ಕೊಂತಿದ್ದೇವೆ. ಈಗಾಗಲೇ ನೆರೆ ಬರ್ತಿದ್ದ ನೀರನ್ನು ಅದ್ರ ಮನೆ ಮರೆದು ಕಟ್ಟುಗಳನ್ನೆಲ್ಲ ಕೊಚ್ಕೊಂಡು ಹೋಗಿದೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಕುಮಟಾದ ಹೆಗಡೆ ರಸ್ತೆಯ ಹಳಕಾರ್ ಕ್ರಾಸ್ ಬಳಿ ಸಂಪೂರ್ಣ ಜಲಾವೃತವಾಗಿ ವಾಹನಗಳ ಓಡಾಟಕ್ಕೆ ಹಾಗೂ ಜನರ ಓಡಾಟಕ್ಕೆ ತುಂಬಾನೇ ತೊಂದರೆಯಾಗಿದೆ. ಹಳಕಾರ್ ಅರಣ್ಯ ಪ್ರದೇಶದಿಂದ ಬರುವ ನೀರೆಲ್ಲ ರಸ್ತೆಗೆ ಬಂದು ಗಟಾರಗಳು ತುಂಬಿ ಸುತ್ತಲಿನ ಮನೆಯ ಕಾಂಪೌಂಡ್ಗಳ ಒಳಗೆ ನುಗ್ಗಿದೆ. ಕೆಲವು ಮನೆಗಳ ಸುತ್ತಲೂ ನೀರು ಆವರಿಸಿದ್ದು ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. ವಿವೇಕನಗರದ 5ನೆಯ ಅಡ್ಡ ರಸ್ತೆಯಿಂದ ಮನೆಗಳಿಗೆ ಹೋಗುವ ಪೂರ್ತಿ ರಸ್ತೆಯಲ್ಲಿ ನೀರಿನ ಹೊಳೆ ಹರಿಯುತ್ತಿದ್ದು ನಿವಾಸಿಗಳ ಓಡಾಟಕ್ಕೆ ತುಂಬಾನೇ ತೊಂದರೆಯಾಗಿದೆ. ಸೋಮವಾರ ಬೆಳಿಗ್ಗೆ ಇಲ್ಲಿನ ಈ ಸ್ಥಿತಿಗತಿಯ ಕುರಿತು ಸ್ಥಳೀಯರು ಶಾಸಕರನ್ನ ಸಂಪರ್ಕಿಸಿ ವಿವರಿಸಿದಾಗ ಶಾಸಕ ದಿನಕರ್ ಶೆಟ್ಟಿ ಅವರು ಪುರಸಭಾ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ, ಪುರಸಭಾ ಮುಖ್ಯ ಆರೋಗ್ಯಾಧಿಕಾರಿ ವೀಣಾ ಕಾರವಾರ್ ಮತ್ತು ಪೌರ ಕಾರ್ಮಿಕರ ತಂಡದೊಂದಿಗೆ ಅರ್ಧ ಗಂಟೆಯೊಳಗಾಗಿ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ಸ್ವತಃ ವೀಕ್ಷಿಸಿದರು. ಅಗತ್ಯ ತಾತ್ಕಾಲಿಕ ಕ್ರಮ ಕೈಗೊಳ್ಳಲು ಮುಖ್ಯಾಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚಿಸಿದರಲ್ಲದೆ ಪೌರ ಕಾರ್ಮಿಕರಿಗೆ ಸ್ವತಃ ಸೂಕ್ತ ಮಾರ್ಗದರ್ಶನ ನೀಡಿದರು. ಕುಮಟಾ ಪುರಸಭೆ ವ್ಯಾಪ್ತಿಯ ವಿವೇಕ್ ನಗರದಲ್ಲಿ ನಿನ್ನೆ ಸಾಯಂಕಾಲದಿಂದ ಮಳೆ ಸುರಿದು ಬಹಳಷ್ಟು ಮನೆಗಳಿಗೆ ಅನಾಹುತ ಮಾಡ್ತಾ ಇದೆ. ಅನಾಹುತ ಅಂತ ಹೇಳಿದರೆ ಮನೆ ಕುಸಿದಿಲ್ಲ, ಅಂದರೆ ಮನೆ ಒಳಗಡೆ ಎಲ್ಲ ನೀರು ತುಂಬಿ ಶೇಖರಣೆ ಆಗಿದೆ. ಅದಕ್ಕಾಗಿ ಬೆಳಿಗ್ಗೆ ಇಲ್ಲಿಂದ MG ನಾಯಕರು ಫೋನ್ ಮಾಡಿದರು. ತಕ್ಷಣ ಚೀಫ್ ಆಫೀಸರ್ ಮತ್ತು ಎಲ್ಲ ಪೌರ ಕಾರ್ಮಿಕರನ್ನು ಕರ್ಕೊಂಡು ಬಂದು ಸ್ವಚ್ಛ ಮಾಡುವಂಥ ಕೆಲಸ ತಕ್ಷಣವೇ ಮಾಡ್ತಾ ಇದ್ದೇವೆ. ಅದಕ್ಕೆ ಪುರಸಭೆಯವರು, ಮುಖ್ಯಾಧಿಕಾರಿಯವರು ಮತ್ತು ಎಲ್ಲ ಪೌರ ಕಾರ್ಮಿಕರು ಸಹ ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಮಾಡೋದ್ರ ಬಗ್ಗೆ ಈಗಾಗಲೇ ನಾನು ಸಂಬಂಧಪಟ್ಟಂಥ ಮುಖ್ಯಾಧಿಕಾರಿ ಮತ್ತು ಇಂಜಿನಿಯರಿಗೆ ತಿಳಿಸಿದ್ದೇನೆ. ಯಾವ ಯೋಜನೆಯಲ್ಲಿ ಇದಕ್ಕೆ ಹಣ ಹಾಕಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಮಾಡಿ ಶಾಶ್ವತವಾದಂಥ ಪರಿಹಾರವನ್ನು ಮುಂದಿನ ದಿವಸದಲ್ಲಿ ಮಾಡಿಕೊಡ್ತೇವೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.